ಹಾಯ್ ಹಲೋ ನಮಸ್ಕಾರ. ಈಜಿ ಫುಡ್ಸ್ ವಿತ್ ಶಿಲ್ಪಾ ಚಾನಲ್ಗೆ ಸ್ವಾಗತ. ಇವತ್ತು ಮಹಾರಾಷ್ಟ್ರ ಶೈಲಿಯ ಪಾರಂಪರಿಕ ಹೋಳಿ ಸ್ಪೆಷಲ್ ಮಾಲ್ಪೋವಾ ಯಾವ ಥರ ಮಾಡೋದನ್ನು ನೋಡೋಣ ಬನ್ನಿ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳು: 1 ವಾಟಿ ಗೋಧಿ ಹಿಟ್ಟು, 1 ವಾಟಿ ಮೈದಾ, ಇದಕ್ಕೆ ಸಣ್ಣ ರವೆ, ಗೋಡಂಬಿ ಕಟ್ ಮಾಡಿದ ಬಾದಾಮ, ಏಲಕ್ಕಿ ಪುಡಿ, 1 ವಾಟಿ ಸಕ್ಕರೆ, ಸ್ವಲ್ಪ ಉಪ್ಪು. ಯಾವ ಥರ ಮಾಡೋದನ್ನು ನೋಡೋಣ ಬನ್ನಿ. ಇದು ಮಾಲ್ಪೋವಾ ಮಾಡೋಕ್ಕೆ ಮೊದಲು ಪಾಕ್ ಮಾಡ್ಕೊಂಡು ಇಲ್ಲಿ 1 ವಾಟಿ ಸಕ್ಕರೆ ಹಾಕ್ಕೋತೀನಿ. ಅದಕ್ಕೆ ಸ್ವಲ್ಪ ನೀರು, ಇದೇನು ಪಾಕ್ ಬರಬಾರ್ದು, ಫಕ್ತ್ ಸಕ್ಕರೆ ಕರಗಿದ್ರೆ ಸಾಕು. ಇದಕ್ಕೆ ಏಲಕ್ಕಿ ಪುಡಿ ಹಾಕೋತೀನಿ. ಸ್ವಲ್ಪ ಉಪ್ಪು ಹಾಕೋತೀನಿ. ಈ ಸ್ವಲ್ಪ ಕರಗಲಿದೆ. ಈ ಪಾಕಿನ ಇದಾಗಬಾರ್ದು, ಸ್ವಲ್ಪ ಕರಗಬೇಕಷ್ಟೇ. ಅದಕ್ಕಿನ್ನು ಬ್ಯಾಟ್ರಿ ರೆಡಿ ಮಾಡ್ಕೊನು. ಮಾಲ್ಪೋವಾ ಮಾಡೋಕೆ ಬ್ಯಾಟ್ರಿ ರೆಡಿ ಮಾಡ್ಕೊನು. ಇದು ಗೋಧಿ ಹಿಟ್ಟು ಹಾಕೋನು. ಇಲ್ಲಿರೋದು ಮೈದಾ ಹಿಟ್ಟು, ಸಣ್ಣ ರವೆ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಎಲ್ಲ ಮಿಕ್ಸ್ ನೀರು ಹಾಕೊಂಡು ಕಲಿಸ್ಕೊಂಡು ಇದನ್ನು. ಈ ಹಿಟ್ಟು ರೆಡಿ ಆಗೈತಿ. ಬ್ಯಾಟ್ರ ಇಲ್ಲಿ ಸಕ್ಕರೆ ಎಲ್ಲ ಕರಗೈತಿ. ಇದೇನು ಪಾಕ್ ಬರೋದಿಲ್ಲ, ಫಕ್ತ್ ಸಕ್ಕರೆ ಕರಗೋದಷ್ಟೇ ಬೇಕು. ಈಗೆಲ್ಲ ಕರಗೈತಿದೆ. ಇದನ್ನು ತೆಗೆದು ಇಟ್ಕೊಳ್ತೀನಿ. ಈ ಬ್ಯಾಟ್ರಿ ರೆಡಿ ಆಗೈತಿ. ಈಗ ಎಣ್ಣೆ ಬಿ ಕಾದೈತಿ. ಪುರಿ ಥರ ಇದನ್ನ ಎಣ್ಣೆಗೆ ಬಿಟ್ಕೊಂಡು ಸ್ವಲ್ಪ ಎಣ್ಣೆ ಹಿಂಗೆ ಮಾಡ್ಕೊತಿದ್ರೆ ತಾನ ಅದು ತಳ ಬಿಡ್ತೈತಿ. ತಾನ ತಳ ಬಿಟ್ಟ ಮ್ಯಾಲೆ ಬರ್ತೈತೆ. ಅದು ಉಲ್ಟಾ ಮಾಡಿ ಹಾಕ್ಕೊಂಡು ಇದೇ ಥರ ಎಲ್ಲ ಮಾಡ್ಕೊಂಡು ಈಗ ಇದು ಗೋಲ್ಡನ್ ಕಲರ್, ಈ ಕಲರ್ ಬರ್ಬೇಕು. ಇದು ಗೋಲ್ಡನ್ ಕಲರ್. ಇದನ್ನು ತಕ್ಕೊಂಡು ಇನ್ನು ಈ ಥರ ಗೋಲ್ಡನ್ ಕಲರ್ ಬರಬೇಕು. ಇದನ್ನು ತಕ್ಕೊಂಡು ಇನ್ನು ಇವು ಪುರಿ ರೆಡಿ ಆಗಿದಾವೆ. ಇನ್ನು ಸಕ್ಕರೆ ಪಾಕದಾಗ ಇವನ್ನ ಅದ್ದಿ ತೆಗೆದಿಟ್ಕೊಳ. ಒಂದೊಂದಾಗಿ ಸಕ್ಕರೆ ಪಾಕದಾಗ ಹಾಕ್ತೀನಿ. ಎಲ್ಲ ಸಕ್ಕರೆ ಹಿಡ್ಕೋಬೇಕಿದೆ. ಇವು ರೆಡಿ ಆಗಿದಾವೆ. ಈಗ ಸಕ್ಕರೆ ಎಲ್ಲ ನೀರು ಹಿಡ್ಕೊಂಡವು. ಇವನ್ನೊಂದು ಪ್ಲೇಟ್ದಾಗ ತಕ್ಕೋತೀನಿ.
ಇನ್ನು ಸರ್ವಿಂಗ್ ಪ್ಲೇಟ್ದಾಗ ಜೋಡಿಸ್ಕೊತೀವಿ. ಮಾಲ್ಪುವ ರೆಡಿ ಆಗಿದಾವೆ. ಇನ್ನೂ ಸ್ವಲ್ಪ ಮ್ಯಾಲೆ ಸಕ್ಕರೆ ಪಾಕನ ಹಾಕ್ಕೋತೀನಿ, ಸ್ವಲ್ಪ ಎಲ್ಲ. ನಂತರ ಈ ಗಾರ್ನಿಷ್ಗೆ ಗೋಡಂಬಿ ಸಣ್ಣದಾಗಿ ಬಾದಾಮ ಗೋಡಂಬಿ ಹಾಕ್ಕೋತೀವಿ, ಸ್ವಲ್ಪ ಗೋಡಂಬಿ. ಇದು ಮಹಾರಾಷ್ಟ್ರ ಸ್ಪೆಷಲ್ ಹೋಳಿ ಮಾಲ್ಪುವ ರೆಡಿ ಆಗೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡ್ರಿ. ಬೆಲ್ ಐಕನ್ನ ಒತ್ತಿರಿ, ಪ್ರೆಸ್ ಮಾಡಿರಿ. ಧನ್ಯವಾದಗಳು.